ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನೋಡಿ, ಇವತ್ತಿನ ದಿನ ಏನಪ್ಪ ಅಂತಂದ್ರೆ ರಾಷ್ಟ್ರೀಯ ವಿಜ್ಞಾನ ದಿನ. ಸರ್ ಸಿ ವಿ ರಾಮನ್ ಅವರಿಗೆ ರಾಮನ್ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಥವಾ ರಾಮನ್ ಪರಿಣಾಮವನ್ನು ಕಂಡು ಹಿಡಿದಿರುವ ಸಲುವಾಗಿ ಏನಪ್ಪ ಅಂತಂದ್ರೆ ಅವರಿಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಯಿತು. ನೊಬೆಲ್ ಪ್ರಶಸ್ತಿಯನ್ನು ಪಡೆದ ಭಾರತೀಯ ವಿಜ್ಞಾನಿ ಅಂತ ಹೇಳ್ಬೋದು. ಅಷ್ಟೇ ಅಲ್ಲದೆ ಏಷ್ಯಾದಲ್ಲೇ ಪ್ರಪ್ರಥಮ ಬಾರಿಗೆ ನೊಬೆಲ್ ಪ್ರಶಸ್ತಿಯನ್ನು ಪಡೆದಂತಹ ವಿಜ್ಞಾನಿ ಯಾರಪ್ಪ ಅಂತಂದ್ರೆ ಸರ್ ಸಿ ವಿ ರಾಮನ್. ಸಿ ವಿ ರಾಮನ್ ಅವರ ಪೂರ್ಣ ಹೆಸರು ಏನಪ್ಪ ಅಂತಂದ್ರೆ ಚಂದ್ರಶೇಖರ್ ವೆಂಕಟ್ ರಾಮನ್. ಅದೇ ರೀತಿಯಾಗಿ ನೋಡಿ, ಇವತ್ತಿನ ದಿನದಲ್ಲಿ ನಮ್ಮ ಶಾಲೆಯಲ್ಲೂ ಕೂಡ ಏನಪ್ಪ ಅಂತಂದ್ರೆ ಹಲವಾರು ಪ್ರಯೋಗಗಳನ್ನು ಮಾಡಲಾಯಿತು ಅಂತ ಹೇಳ್ಬೋದು. ಮಿನಿ ರಾಕೆಟ್ ಉಡಾವಣೆ ಆಗಿರ್ಬೋದು, ವಿದ್ಯುತ್ ವಿಭಜನೆಯ ಪ್ರಯೋಗ ಆಗಿರ್ಬೋದು, ನೀರಿನ ಶುದ್ಧೀಕರಣ ಆಗಿರ್ಬೋದು, ಶಕ್ತಿ ಸಂರಕ್ಷಣಾ ನಿಯಮ ಆಗಿರ್ಬೋದು. ಅದೇ ರೀತಿಯಾಗಿ ಸೌರಮಂಡಲ, ಸೂರ್ಯನ ಪರಿವಾರದ ಕುರಿತು, ಸೌರಮಂಡಲದಲ್ಲಿರುವಂತಹ ಗ್ರಹಗಳ ಕುರಿತು ಆಗಿರ್ಬೋದು, ಸೌರವ್ಯೂಹದ ಮಾದರಿಯ ಎಕ್ಸ್ಪ್ಲನೇಷನ್ ಕೂಡ ಮಾಡಲಾಯಿತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಮಳೆ ನೀರಿನ ಕೊಯ್ಲು ಮಾಡುವುದರಿಂದ ಆಗುವಂಥ ಪ್ರಯೋಜನಗಳು ಏನು ಎಂಬುದನ್ನು ಕೂಡ ತಿಳಿಸಲಾಯಿತು. ನೀರಿನ ಮಹತ್ವ, ನೀರು ಕೂಡ ಏನಪ್ಪ ಅಂತಂದ್ರೆ ಅತ್ಯಮೂಲ್ಯವಾದದ್ದು, ಅದನ್ನು ನಾವು ಹೇಗೆ ಸಂರಕ್ಷಿಸಬೇಕು ಎಂಬುದನ್ನು ಹಲವಾರು ಪ್ರಯೋಗಗಳನ್ನು ಇಂದಿನ ದಿನ ನಾವು ಶಾಲೆಯಲ್ಲಿ ಮಾಡಲಾಯಿತು. ಶಕ್ತಿ ಸಂರಕ್ಷಣಾ ನಿಯಮದ ಮೇಲೆ ಇರುವಂತ ಒಂದು ಪ್ರಯೋಗ. ಈ ಪ್ರಯೋಗವನ್ನ ನನ್ನ ಮುದ್ದು ವಿದ್ಯಾರ್ಥಿಗಳು ಏನ್ ಮಾಡಿದಾರೆ, ತಯಾರಿಸ್ಕೊಂಡು ಬಂದಿದ್ದಾರೆ. ಹೌದಾ? ಹಾಗಾದ್ರೆ ಶಕ್ತಿ ಸಂರಕ್ಷಣಾ ನಿಯಮ ಅಂತಂದ್ರೆ ಸಂತೋಷ್ ಹೇಳು. ಶಕ್ತಿಯನ್ನು ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಶಕ್ತಿಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯವಿಲ್ಲ. ಶಕ್ತಿಯನ್ನ ಏನ್ ಮಾಡಿದ್ರಿ, ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತಿಸಬಹುದು. ಶಕ್ತಿಯನ್ನ ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯವಿಲ್ಲ. ಮೊದಲಿಗೆ ಏನಪ್ಪಾ ಅಂತಂದ್ರ ಇವ್ರು ಏನ್ ಮಾಡ್ಯಾರ, ಬ್ಯಾಟ್ರಿ ಸಹಾಯದಿಂದ ಏನ್ ಮಾಡ್ಯಾರ, ಫ್ಯಾನ್ ಅನ್ನ ತಿರುಗುವಂತೆ ಮಾಡಿದ್ದಾರೆ. ಬ್ಯಾಟ್ರಿ ಅನ್ನೋದು ಯಾವ ಶಕ್ತಿ ರೀ? ರಾಸಾಯನಿಕ ಶಕ್ತಿ. ರಾಸಾಯನಿಕ ಶಕ್ತಿ ಇದ್ದದ್ದು ಏನಾಗಿತ್ರಿ? ಪವನ ಶಕ್ತಿ. ಯಾವ್ದ್ರಿ? ಪವನ ಶಕ್ತಿ. ಶಕ್ತಿ ಒಂದು ರೂಪದಿಂದ ಮತ್ತೊಂದು ರೂಪಕ್ಕೆ ಪರಿವರ್ತನೆ ಆಯ್ತು. ಈ ಫ್ಯಾನ್ ತಿರುಗೋದ್ರಿಂದ ಬಲ್ಬ್ ಲೈಟ್ ಹತ್ತಿದ್ರಿ, ಇಲ್ಲಿ ಲೈಟ್ ಹತ್ತೈತಿ ನೋಡತ್ತೀರಿ. ಪವನ ಶಕ್ತಿಯಿಂದ ಬೆಳಕಿನ ಶಕ್ತಿಯಾಗಿ ಏನಾಗಿದ್ರಿ, ಪರಿವರ್ತನೆಯಾಗಿದೆ. ಅರ್ಥ ಆಯ್ತು? ಶಕ್ತಿಯನ್ನ ಏನ್ ಮಾಡ್ಬೋದ್ರಿ, ಸೃಷ್ಟಿಸಲು ಸಾಧ್ಯವಿಲ್ಲ, ನಾಶ ಮಾಡಲು ಸಾಧ್ಯ ಇಲ್ಲ. ಆದ್ರೆ ಏನ್ ಮಾಡ್ಬೋದು, ಪರಿವರ್ತನೆಯನ್ನ ಮಾಡ್ಬೋದು. ಏನ್ ಮಾಡೋದು, ರಾಸಾಯನಿಕ ಶಕ್ತಿಯಿಂದ ಪವನ ಶಕ್ತಿ, ಪವನ ಶಕ್ತಿಯಿಂದ ಬೆಳಕಿನ ಶಕ್ತಿ, ರಾಸಾಯನಿಕ ಶಕ್ತಿಯಿಂದ ಪವನ ಶಕ್ತಿ, ಪವನ ಶಕ್ತಿಯಿಂದ ಬೆಳಕಿನ ಶಕ್ತಿ. ಅರ್ಥ ಆಯ್ತು? ಇದಕ್ಕೆ ಏನಂತ ಕರಿತೀವಿ, ಶಕ್ತಿ ಸಂರಕ್ಷಣಾ ನಿಯಮ. ಏನಂತ ಕರಿತೀವಿ, ಶಕ್ತಿ ಸಂರಕ್ಷಣಾ ನಿಯಮ. ಕ್ಲಾಸ್ ಆಗ್ಲಿ ಯಶನ ಮಾಡೋದು. ನೀವು ಏನ್ ಮಾಡ್ಬೇಕು, ಈ ರೀತಿಯಾದಂತ ಪ್ರಯೋಗಗಳನ್ನ ಮುಂದಿನ ತರಗತಿಯಲ್ಲಿ ಏನ್ ಮಾಡ್ಬೇಕು. ಅರ್ಥ ಆಯ್ತು? ಈ ವಿಡಿಯೋ, ಈ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ ಎಲ್ಲರಿಗೂ?